ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನೋಡೋ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ, ಆಗ ನೀವು ಬೇಗ ನೋಡ್ಬೋದು. ಈಗ ಆ ಟಿಪ್ಸ್ ಏನು ಅಂತ ಒಂದೊಂದು ಹೇಳ್ತಾ ಇರ್ತೀನಿ. ಫಸ್ಟ್ ಟಿಪ್ ಬಂದುಬಿಟ್ಟು ಕ್ಯಾಸ್ಟರ್ ಆಯಿಲ್. ಹರಳೆ ಎಣ್ಣೆಯನ್ನು ನಾವು ಏನಕ್ಕೆಲ್ಲ ಯೂಸ್ ಮಾಡ್ತೀವಿ, ನಾವು ತಲೆಗೊಂದು ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ಇನ್ನು ಹಲವಾರು ಈ ಟಿಪ್ಸ್ಗಳಿಗೆ ನಮಗೆ ಉಪಯೋಗ ಆಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಟಿಪ್ ಬಂದುಬಿಟ್ಟು ಹರಳೆ ಎಣ್ಣೆಯನ್ನು ಸ್ವಲ್ಪ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹೀಟ್ ಮಾಡಿ, ಸ್ವಲ್ಪ ಉಗುರು ಬೆಚ್ಚ ಆಗಿದ ನಂತರ ಅದನ್ನು ನಾವು ಕಾಲು ಉಗುರಿಗೆ ಮತ್ತು ತಲೆ ಮೇಲೆ, ಐಬ್ರೋಸ್ಗೆ ಈ ರೀತಿ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡೋದ್ರಿಂದ ನಾವು ಲ್ಯಾಪ್ಟಾಪು, ಮೊಬೈಲ್ಸ್ ಈ ರೀತಿ ತುಂಬಾ ನೋಡ್ತಾ ಇರ್ತೀವಿ. ಈ ರೀತಿ ನೋಡುವಂಥ ಟೈಮಲ್ಲಿ ನಮಗೆ ಕಣ್ಣು ಉರಿ ಆಗೋದು ಮತ್ತು ನಮ್ಮ ತಲೆನೋವು ಬರೋದು ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಪರಿಹಾರ ಏನಂದರೆ ಹರಳೆ ಎಣ್ಣೆ. ಹರಳೆ ಎಣ್ಣೆಯನ್ನು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ನಾವು ಕಾಲು ಉಗುರ ಮೇಲೆ ಮತ್ತು ಐಬ್ರೋಸ್ ಮೇಲೆ ಮತ್ತು ತಲೆಗೆ ನಾವು ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮಗೆ ತಲೆನೋವು, ಕಣ್ಣು ಉರಿ ಆಗೋದು ಈ ರೀತಿ ಎಲ್ಲವೂ ನಮಗೆ ಕಡಿಮೆ ಆಗುತ್ತೆ. ಮತ್ತು ನಾವು ಔಟ್ಸೈಡ್ ಮೆಡಿಸಿನ್ ತಗೊಂಡು ನಾವು ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ಲಾಗಿ ಮನೆಯಲ್ಲೇ ನಾವು ಇದನ್ನು ಕಡಿಮೆ ಮಾಡಬಹುದು. ಈ ರೀತಿ ಟ್ರೈ ಮಾಡಿ. ನಿಮಗೆ ಈ ಟಿಪ್ಸ್ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈರುಳ್ಳಿಯನ್ನು ಕಡಿಮೆ ರೇಟು ಅಂತ ನಾವು ಜಾಸ್ತಿ ತರ್ತಾ ಇರ್ತೀವಿ. ಆ ರೀತಿ ತರುವಂಥ ಟೈಮಲ್ಲಿ ನಮಗೆ ಈರುಳ್ಳಿ ಬೇಗನೆ ಕೊಳ್ತೋಗ್ತಾ ಇರುತ್ತೆ. ಆ ರೀತಿ ಕೊಳ್ತೋಗ್ದಿರ ಫ್ರೆಶ್ ಆಗಿರಬೇಕು ಅಂದರೆ ನಾನು ಹೇಳೋ ಟಿಪ್ಪನ್ನು ಫಾಲೋ ಮಾಡಿ. ಫಸ್ಟ್ ಬಂದುಬಿಟ್ಟು ಈ ರೀತಿ ಹೋಲ್ಸಿರುವಂಥ ಬೌಲನ್ನು ತಗೊಳ್ಳಿ. ಆ ಟ್ರೇಯಲ್ಲಿ ನಾವು ನ್ಯೂಸ್ ಪೇಪರನ್ನು ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಈರುಳ್ಳಿಯನ್ನು ಈ ರೀತಿ ಹಾಕಿ, ಅದ್ರ ಮೇಲೆ ಈ ರೀತಿ ಪೇಪರ್ಸನ್ನು ಚಿಕ್ಕದಾಗಿ ಪೇಪರ್ಸನ್ನು ಈ ರೀತಿ ಫೋಲ್ಡ್ ಮಾಡಿ ಈರುಳ್ಳಿ ಮೇಲೆ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಈರುಳ್ಳಿ ತುಂಬ ದಿನ ಫ್ರೆಶ್ ಆಗಿರುತ್ತೆ, ಕಲ್ತೋಗೋದಿಲ್ಲ. ಅದರಲ್ಲಿನೂ ಈ ರೀತಿ ಬೇಗ ಕೊಲ್ತೋಗಿರುವಂಥದ್ದು ನಾವು ತೆಗೆದುಬಿಡಬೇಕು. ಅದು ಯಾವ ರೀತಿ ಅಂತ ತೋರಿಸಿ ನೋಡಿ. ಈ ರೀತಿ ಪ್ರೆಸ್ ಮಾಡೋದ್ರೆ ನಮಗೆ ಕೊಲ್ತೋಗಿರೋದು ಬೇಗ ಕಾಣಿಸುತ್ತೆ. ಅದನ್ನು ನಾವು ಬಿಸಾಕೋದ್ರಿಂದ ನಮಗೆ ಬೇರೆ ಈರುಳ್ಳಿ ಕೊಲ್ತೋಗ್ದಿರ ಇರುತ್ತೆ. ಈ ರೀತಿ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವೆರಡು ಚೆನ್ನಾಗಿ ನಾವು ಈ ರೀತಿ ಬಿಸಿ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದು 5 ಮಿನಿಟ್ಸ್ ನಾವು ಈ ರೀತಿ ಬೆಚ್ಚಗೆ ಮಾಡ್ಕೋಬೇಕು. ಈ ರೀತಿ ಮಾಡುವಂಥ ಅರಿಶಿನ ಪುಡಿ ಮತ್ತು ಉಪ್ಪು ನಮಗೆ ತುಂಬಾ ಬೆನಿಫಿಟ್ ಇದೆ. ಅದು ಏನಂತ ಮುಂದೆ ಹೇಳ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಯಾವ ರೀತಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಮುಂದೆ ತೋರಿಸ್ತೀನಿ. ಇದು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನಮಗೆ ಪಾದ ನೋವೋದು ಮತ್ತು ಹೆಡ್ಡೇಕು ಈ ರೀತಿ ಪಾದ ಉರಿ ಆಗೋದು ಈ ರೀತಿ ಆಗ್ತಾ ಇರುತ್ತಲ್ಲ, ಅದಕ್ಕೆ ಇದು ತುಂಬಾ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ನೀವು ಆಚೆ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಇದೊಂದು ನೀವು ಅಪ್ಲೈ ಮಾಡಿದ್ರೆ ಸಾಕು. ಈ ರೀತಿ ನಾನು ತೋರಿಸೋ ರೀತಿ ನಾನಿಲ್ಲಿ ಕೈ ಮೇಲೆ ತೋರಿಸ್ತೀನಿ ನೋಡಿ, ಆ ರೀತಿ ನೀವು ತಲೆ ಮೇಲೆ, ಪಾದದ ಮೇಲೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಹೀಟ್ಗೆ ನಮಗೆ ನೋವು ಅನ್ನೋದು ಕಡಿಮೆ ಆಗುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ನೋಡಿದ್ರಲ್ಲ, ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸ್ಗೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.